ಮಾಸ್ತಿಗುಡಿ ಸಾವು. ಇಬ್ಬರು ಉದಯೋನ್ಮುಖ ನಟರು ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಉದಯ್ ಮತ್ತು ಅನಿಲ್. ಇನ್ನೂ ಕೂಡ ಶವಗಳಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಈ ಮಧ್ಯೆ ಮಾಸ್ತಿಗುಡಿ ಚಿತ್ರದ ಹೀರೋಯಿನ್ ನಾಯಕಿ ಅಮೂಲ್ಯ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಮೂಲ್ಯ ಅವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಏನ್ ಅನ್ಸುತ್ತೆ? ಈ ಸುದ್ದಿ ನೋಡಿದ ತಕ್ಷಣ ಏನ್ ಅನಿಸ್ತು ನಿಮ್ಗೆ? ಅನ್ಸುತ್ತೆ ಸಖತ್ ಬೇಜಾರಾಗತ್ತೆ. ಯಾಕಂದ್ರೆ ಅವರಿಬ್ರು ನನ್ಗೆ ಉದಯ್ ಅವ್ರು ಅಷ್ಟಾಗಿ ಪರಿಚಯ ಇಲ್ಲ, ಬಟ್ ಅನಿಲ್ ಅವ್ರು ಯಾವಾಗ್ಲೂ ಶೂಟಿಂಗ್ ನಲ್ಲಿ ಬರ್ತಾ ಇದ್ರು. ಅವರೆಲ್ಲರೂ ಒಂಥರ ವಿಜಯ್ ಸರ್ ಅಂಡ್ ಅನಿಲ್ ಅವರು, ಸುಂದರ್ ಅವರು, ನಾಗಶೇಖರ್ ಅವರು, ಅವರೆಲ್ಲರೂ ಒಂದು ಗ್ರೂಪ್. ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಡಿಫ್ರೆಂಟ್. ಅವ್ರದ್ದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಅವ್ರು ಎಲ್ಲರೂ ಮಾತಾಡೋದು ಒಂದೇ ಮಾತು. ಅವ್ರಷ್ಟು ಜನರಿಂದನೂ ಒಂದೇ ಮಾತು ಬರುತ್ತೆ, ಒಂದೇ ಹೇಳಿಕೆಗಳು ಬರುತ್ತೆ. ಸೊ ಆ ಥರ ಇದ್ದವರು ಬಹುಶಃ ಅವ್ರಿಷ್ಟು ನೆಗ್ಲಿಜೆನ್ಸ್ ಆಗಿ ತೊಗೊಂಡಿರೋಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ ಆಗಿ ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ. ಯಾಕೆಂದರೆ ಬೇರೆ ಶೂಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಇದುವರೆಗೂ ಬೇರೆ ಒಂದಷ್ಟು ಶಾರ್ಟ್ಸ್ಗಳು ಮಾಡ್ಬೇಕಾದ್ರೆ ಪ್ರಿಕಾಷನ್ಗಳು ಡೆಫಿನೆಟ್ಲಿ ತೊಗೊಂಡಿದ್ದಾರೆ. ಬಟ್ ಐ ಡೋಂಟ್ ನೋ, ಈ ಸತಿ ಆ ಸ್ಪೀಡ್ ಬೋಟ್ ಯಾಕೆ ವರ್ಕ್ ಆಗಿಲ್ಲ, ಆ ಟೈಮ್ ಹೆಂಗಿತ್ತು ಅವರಿಗೆ, ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಅನಿಲ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ನನಗೆ ಧೈರ್ಯ ತುಂಬ್ತಾ ಇದ್ರು. ನಾನು ಆನೆ ಮೇಲೆ ಹತ್ತೋ ಸಾಟಿಗೆ ನಾನು ಎದುರ್ಕೊಳ್ತಾ ಇದ್ದೆ. ಏನು ಇದಕ್ಕೆ ಎದುರ್ಕೊಳ್ತೀರಾ ನೀವು? ಆರಾಮಾಗತ್ತಿ ಏನಾಗ್ಬಿಡುತ್ತೆ? ಬಿದ್ಬಿಟ್ರೆ ಇಟ್ಕೊಳ್ತೀನಿ. ಇಲ್ಲಿ ಇಷ್ಟು ಜನ ಇಲ್ವಾ ಇಟ್ಕೊಳ್ತಾರೆ, ಏನಾಗುತ್ತೆ? ಅದೊಂದು ಬ್ರಿಡ್ಜ್ ಇತ್ತು. ನನ್ನ ವಿಜಯ್ ಸರ್ ಅಲ್ಲೇ ಇದ್ದಾರೆ, ಆರಾಮಾಗಿರಿ, ಏನ್ ಕಿರಿಸ್ತೀರಾ ಅಂತ ನನಗೆ ಧೈರ್ಯ ತುಂಬ್ತಾ ಇದ್ರು. ಆ್ಯಂಡ್ ಇವತ್ತು ಆ ಮನುಷ್ಯ ಇಲ್ಲ ಅಂತಂದ್ರೆ ಐ ಡೋಂಟ್ ನೋ ಏನ್ ಹೇಳ್ಬೇಕಂತ. ಅವರೆಲ್ಲ ಅಷ್ಟೇ ಇಲ್ಲಿವರೆಗೆ ತುಂಬಾ ಪ್ರಿಕಾಷನ್ಸ್ ತಗೊಂಡಿದ್ರು ಅಂತ ತಾವು ಹೇಳ್ತಾ ಇದ್ರಿ. ಬಟ್ ಇವತ್ತಿನ ಘಟನೆಯಲ್ಲಿ ಅಮೂಲ್ಯ ಅವರೇ, ಕಣ್ಣಿಗೆ ಕಾಣೋ ಥರದ್ದೇನೂ ಅಲ್ಲಿಲ್ಲ. ಅದೇ ನನ್ಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ನಾನು ಬಹುಶಃ ಇದ್ದಿದ್ರೆ ನನಗೆ ಅದು ಏನು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಇವಾಗಲೂ ನನಗೆ ಅಲ್ಲೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಮ್ಯಾನೇಜರ್ ಹೇಳಿರೋದ್ರಿಂದ ನನಗೆ ಇಷ್ಟು ಮಾತ್ರ ಗೊತ್ತಿದೆ. ಬಟ್ ಅಲ್ಲಿ ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಬ್ರು ಆರ್ಟಿಸ್ಟ್ ಆಗಿ ಅಲ್ಲಿ ಇದ್ದಿದ್ರೆ ಇಟ್ ವಾಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಅವ್ರು ಎಲ್ಲರೂ ಅಷ್ಟೇ ಕ್ಲೋಸ್ ಫ್ರೆಂಡ್ಸ್, ಅಷ್ಟು ನೆಗ್ಲಿಜೆನ್ಸ್ ಮಾಡುವಂತ ಇದಿಲ್ಲ. ಬಟ್ ಆರ್ಟಿಸ್ಟ್ಗಳಾಗಿ ಒಂದು ಮೊಂಡೆ ಧೈರ್ಯ ಇರುತ್ತೆ, ಅದನ್ನ ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಹುಶಃ ನನಗೆ ಈ ಸೀನ್ ಕೊಟ್ಟಿದ್ದಿದ್ರೆ ನಾನು ಸಹ ಮಾಡ್ತೀನಿ ಅಂತಾನೆ ನಾನು ಒಪ್ಕೊಳ್ತಾ ಇದ್ದೆ. ನಾನು ಇನ್ಫ್ಯಾಕ್ಟ್ ನಂದೊಂದು ಸೀನು ಇದೇ ತರ ಇದ್ದಿದ್ದಕ್ಕೆ ನಾನು ಓಕೆ ಅಂತಾನೆ ಅಂದಿದ್ದೆ. ನನಗೆ ಇನ್ವೈಟ್ ರೇಗಿಸ್ತಾ ಇದ್ರು, ನಾನು ಓಕೆ ಸರ್ ಮಾಡ್ತೀನಿ, ಅದ್ರಲ್ಲೇನಿದೆ, ಇನ್ನೇನು ಪ್ರಿಕಾಷನ್ಸ್ ಎಲ್ಲ ಇರುತ್ತಲ್ಲ. ಇವಾಗ ಗಜತಿ ಸೀರಿನಲ್ಲೂ ಅಂಡರ್ ವಾಟರ್ ಸೀಕ್ವೆನ್ಸ್ ಅಂತ ಬಂದಾಗ ಮುರುಡೇಶ್ವರದಲ್ಲಿ ನಾವು ಹೋಗಿ ಮಾಡಿದ್ದೀವಿ. ನಮ್ಗೊಂದು ಧೈರ್ಯ ಇರುತ್ತೆ, ಏನೋ ಸ್ಕ್ರೀನ್ ಮೇಲೆ ಟ್ರೈನಿಂಗ್ ಇರಲ್ವಾ, ಪ್ರಾಪರ್ ಟ್ರೈನಿಂಗ್ ಇರಲ್ವಾ ಅಮೂಲ್ಯ ಅವರೇ? ಟ್ರೈನಿಂಗ್ ಡೆಫಿನೆಟ್ ಆಗಿರುತ್ತೆ. ಒನ್ ಡೇ ಟ್ರೈನಿಂಗ್ ಕೊಟ್ಟಿದ್ರು. ಅಂಡ್ ಅದಾದ್ಮೇಲೆ ಬಟ್ ಇವ್ರು ಈ ಡೈವ್ ಮಾಡೋದಕ್ಕಿಂತ ಮುಂಚೆ ಮಾತಾಡಿದಾಗ ಯಾವುದೇ ಟ್ರೈನಿಂಗ್ ಇಲ್ಲ, ಯಾವ ಪೂರ್ವ ಅಭ್ಯಾಸನೂ ನಾವು ಮಾಡಿಲ್ಲ, ಭಯ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಅದೇ ಹೇಳ್ತಾ ಇಲ್ವಾ, ಒಂದು ಮೊಂಡೆ ಧೈರ್ಯದಿಂದ ಇವತ್ತು ಇದಾಗಿದೆ ಅಂತ ನಾನು ಅಷ್ಟೇ ಹೇಳ್ಬೋದು. ಯಾಕೆಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂತ ಇರುತ್ತಲ್ಲ, ಆ ಕಾನ್ಫಿಡೆನ್ಸ್ನ ಅಲ್ಲ, ಪ್ರತಿಯೊಬ್ಬರಿಗೂ ಅವ್ರ ಎಬಿಲಿಟಿ ಲೆವೆಲ್ ಅನ್ನೋದಿರುತ್ತೆ. ತಮ್ಮ ಸಾಮರ್ಥ್ಯಕ್ಕೆ ಮೀರಿ ಯಾವತ್ತೂ ಕೂಡ ಈ ಡೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಿಕಾಷನರೀಸ್ ಇರ್ತವೆ. ಅದರಲ್ಲಿ ಮೊದಲು ಪ್ರಾಪರ್ ಟ್ರೈನಿಂಗ್ ಬೇಕಾಗುತ್ತೆ. ನಂಬರ್ 2, ಅವ್ರ ಸಾಮರ್ಥ್ಯಕ್ಕೆ ಮೀರಿ ಯಾವುದನ್ನು ಮಾಡಬಾರ್ದು. ಅವರು ಟ್ರೈನಿಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಬಟ್ ಐ ಡೋಂಟ್ ನೋ, ನನಗೂ ನಿಜ ಗೊತ್ತಿಲ್ಲ. ನನಗೂ ನಿಮ್ಗೇನು ಗೊತ್ತು ಅಷ್ಟೇ ಗೊತ್ತಿರೋದು. ಸೊ ಇವಾಗ ಇನ್ಮೇಲೆ ಏನಾದರೂ ನನಗೆ ಹೇಳ್ಬೇಕಿತ್ತು ತಿಳ್ಕೊಬೇಕು. ಬಟ್ ನೀವು ಇನ್ನೂ ಕೂಡ ತಮ್ಮಲ್ಲಿ ಏನಾದರೂ ನಂಬಿಕೆ ಇದೆಯಾ? ಎಲ್ಲಾದ್ರೂ ಇರ್ತಾರೆ, ಬರ್ತಾರೆ, ಇಲ್ಲೋ ದಡ ಸೇರಿರ್ಬೋದು? ಖಂಡಿತವಾಗ್ಲೂ ಇದೆ. ಐ ಆಮ್ ಜಸ್ಟ್ ಹೋಪಿಂಗ್ ಫಾರ್ ಇಟ್. ನಾನು ನಿಜವಾಗ್ಲೂ ಏನೋ ಒಂದು ಲಾಸ್ಟ್ ಮೂಮೆಂಟ್ಗೆ ಒಂದು ದೇವ್ರು ಒಂದು ಮಿರಾಕಲ್ ಅಂತನಾದ್ರೂ ಮಾಡಿಬಿಡ್ಲಿ. ಯಾಕೆಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಬೀಯಿಂಗ್ ಎನ್ ಆರ್ಟಿಸ್ಟ್, ಒಂದ್ಸತಿ ಊಟ ಮಾಡಿದ್ರೆ ನನಗೇನೋ ನನ್ನ ವರ್ಕೌಟ್ ಮಾಡಿದ್ದು ಹಾಳಾಗೋಗುತ್ತೆ, ಒಂದು ತುತ್ತು ಅನ್ನ ತಿಂದರೆ ನನಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡೋರು ಅವರು, ಸಿಕ್ಸ್ ಪ್ಯಾಕ್ ಮಾಡೋರು ಯೂಶಲಿ. ಅಂಥದ್ದಲ್ಲಿ ಈ ಸಿನಿಮಾಗೋಸ್ಕರ ಆಲ್ಮೋಸ್ಟ್ ಈ ಸಿನಿಮಾ ಸ್ಟಾರ್ಟ್ ಆಗೇನೆ ಒಂದು 7 to 8 months ಆಗಿದೆ. ಅಲ್ಲಿಂದ ಅವ್ರು ಹಾಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ ಸಿಕ್ಸ್ ಪ್ಯಾಕ್. ಒಂದು ತುತ್ತು ಅನ್ನ ತಿಂದರೆ ಏನೋ ಆಗುತ್ತೆ, ಒಂದು ತುತ್ತು ನೀರು ಕುಡಿದ್ರೆ, ಒಂದು ಲೋಟ ನೀರು ಕುಡಿದ್ರೆ ಏನೋ ಆಗುತ್ತೆ ಅಂತ ಆ ಪಾತ್ರಕ್ಕೋಸ್ಕರ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಆ ಹಾರ್ಡ್ ವರ್ಕ್ಗೆ ದೇವ್ರು ಇದೇನಾ ಕೊಟ್ಟಿದ್ದು ಅನ್ನೋ ಥರ ನನಗೆ ದೇವ್ರ ಮೇಲೆ ಬೇಜಾರಾಗ್ತಾ ಇದೆ. ಸೊ ಐ ಫೀಲ್ ನನಗೆ ಚಿತ್ರತಂಡದ ಮೇಲೆ ಬೇಜಾರಾಗ್ತಾ ಇದೆ ಅಮೂಲ್ಯ ಅವರೇ. ನನಗೆ ಚಿತ್ರತಂಡದ ಮೇಲೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ
ಇಷ್ಟು ದೊಡ್ಡ ಸಾಹಸ ದೃಶ್ಯ ಮಾಡುವಾಗ ಕಣ್ಣಿಗೆ ಕಾಣುವಂಥ ಯಾವುದೇ ರೀತಿ, ಕಣ್ಣಿಗೆ ಕಾಣದೇ ಇರೋದಂತೂ ನಾವು ಹೇಳೋಕ್ಕಾಗಲ್ಲ, ಕಣ್ಣಿಗೆ ಕಾಣುವ ರೀತಿಯಲ್ಲಿ, ಯಾಕಂದರೆ ಕಣ್ಣಿಗೆ ಕಾಣಬೇಕಲ್ಲ, ಯಾವುದೇ ಒಂದು ಮುಂಜಾಗ್ರತಾ ಕ್ರಮ ಅಥವಾ ಏನೇ ಆಗಿರಲಿ ಯಾವುದು ಕಾಣ್ತಾ ಇಲ್ಲ ಅಲ್ಲಿ, ಮುಳುಗೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಹೀಗಾಗಿ ಚಿತ್ರತಂಡದ ಮೇಲೆ ತುಂಬ ಬೇಸರ ಇದೆ. ನನ್ಗೆ ಆಶ್ಚರ್ಯ ಆಗ್ತಾ ಇರೋದು, ನಿಜಕ್ಕೂ ಕೂಡ ದುನಿಯಾ ವಿಜಯ್ ಅವರು ಸೇಫ್ ಆಗಿ ದಡ ಸೇರಿ ಸರಿಯಾದ ವ್ಯವಸ್ಥೆಗಳು ಇಲ್ಲದೆ ಇರುವಾಗ ಅವರು ಕೂಡ ಅಷ್ಟೊಂದು ರಿಸ್ಕ್ ತಗೊಳ್ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಎನಿಹಾವ್ ಥ್ಯಾಂಕ್ ಯು ವೆರಿ ಮಚ್ ಅಮೂಲ್ಯ, ಎಷ್ಟೊತ್ತು ತಾವು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರಿ. ಇನ್ನು ವೀಕ್ಷಕರೇ, ಎಲ್ಲಿ ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಏನು ಕಳನಟರು ಮುಳುಗಿದ್ದಾರೆ, ಆ ಒಂದು ಸ್ಪಾಟ್ಗೆ ಈಗಾಗಲೇ ಹಲವಾರು ನಾಯಕ ನಟರು ಸೇರಿದಂತೆ ಚಿತ್ರರಂಗದವರು ಆಗಮಿಸ್ತಾ ಇದ್ದಾರೆ. ನೆನಪಿರಲಿ ಪ್ರೇಮ್ ಬಂದಿದ್ದಾರೆ, ಬುಲೆಟ್ ಪ್ರಕಾಶ್ ಅವರು ಕಾಣಿಸ್ತಾ ಇದ್ದಾರೆ. ಆಲ್ ರೈಟ್, ಕುರಿತಂತೆ ಮಾತನಾಡೋದಕ್ಕೆ ಈಗ ನಮ್ಮೊಂದಿಗೆ ನಮ್ಮ ಪ್ರತಿನಿಧಿ ಹರೀಶ್ ಸೀನಪ್ಪ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಹರೀಶ್, ಇನ್ನೂ ಸ್ಪಾಟಲ್ಲಿ ಇದ್ದೀರಾ ತಾವು? ಹೌದು, ಖಂಡಿತ ರಾಧಾ ಅವರೇ. ಹರೀಶ್, ನನಗೆ ಈ ಡೆಡ್ ಅಂತ ಡಿಕ್ಲೇರ್ ಮಾಡೋವರೆಗೂ ಕೂಡ ಏನೋ ಪ್ರಮೋಷನ್ಗೆ ಸ್ಟಂಟ್ ಮಾಡ್ತಾ ಇರಬಹುದಾ ಅಥವಾ ಏನೋ ರಿವೀಲ್ ಆಗ್ಬಿಡುತ್ತಾ ಅನ್ನುವಂತಹ ಒಂದು ಕೆಟ್ಟ ಕುತೂಹಲ ಇತ್ತು. ಬಟ್ ಈಗ ಒಂಥರ ಭ್ರಮ ನಿರಸನ ಕಾಡ್ತಾ ಇದೆ. ನೀವು ಅಲ್ಲಿ ಈ ಶೂಟಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯಿಂದಲೂ ಇದ್ದೀರಾ ಅಲ್ಲಿ? ಹೌದು, ಬೆಳಗ್ಗೆ 9 ಗಂಟೆ ಸುಮಾರು ನಾವಿಲ್ಲಿ ಬಂದಿದ್ದು. ಓಕೆ, ಅಲ್ಲಿಂದ ಇಲ್ಲಿವರೆಗೆ ಏನೇನಾಯ್ತು ದಯವಿಟ್ಟು ಹೇಳಿ. ಖಂಡಿತ, ಬೆಳಗ್ಗೆ 9 ಗಂಟೆ, ಆಕ್ಚುಲಿ ಇವತ್ತು 10 ಗಂಟೆಗೆ ಎಲ್ಲರೂ ಇಲ್ಲಿ ಅಸೆಂಬಲ್ ಆಗೋದು. 11 ಗಂಟೆಗೆ ಚಾಪರ್ ಬರುತ್ತೆ. 11:15 ಅಷ್ಟರಲ್ಲಿ ಶೂಟಿಂಗ್ ಈ ಒಂದು ಟೇಕ್ ತಗೋಬೇಕು ಅಂತ ಪ್ಲಾನ್ ಮಾಡಿತ್ತು ಚಿತ್ರತಂಡ. ಇದು ನಿನ್ನೆನೆ ಈ ಒಂದು ವಿಚಾರ ನಮ್ಗೆ ಲಭ್ಯ ಆಗಿತ್ತು, ಈ ತರ ಒಂದು ಶೂಟ್ ಮಾಡ್ತಿದ್ದಾರೆ, ಅದನ್ನ ಕವರ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಸೊ ಬೆಳಗ್ಗೆ 8 ಗಂಟೆ ಸುಮಾರಿಗೆ ನಾವು ಆಫೀಸಿಂದ ಹೊರಟಂತದ್ದು. ಸೊ 10 ಗಂಟೆಗೆ ಅನ್ಕೊಂಡಂಗೆ ಎಲ್ಲರೂ ಇಲ್ಲಿ ಅಸೆಂಬಲ್ ಆದ್ರು. ಅದೇ ಚಾಪರ್ ಬರೋದ್ರಲ್ಲಿ ಸ್ವಲ್ಪ ತಡ ಆಯ್ತು. 11:15 ಸುಮಾರಿಗೆ ಚಾಪರ್ ಇಲ್ಲಿ ಬಂದು ಲ್ಯಾಂಡ್ ಆಯ್ತು. ಸೊ ಎಲ್ಲರೂ ಪ್ಲಾನ್ ಮಾಡದಂತೆ ಫಸ್ಟ್ ಕೆಲವು ಸನ್ನಿವೇಶಗಳು, ಅಂದ್ರೆ ಅವರು ಚಾಪರ್ಗೆ ಓಡೋಗಿ ಹತ್ತುವಂಥದ್ದು, ಮತ್ತೆ ಅಲ್ಲಿ ದುನಿಯಾ ವಿಜಯ್ ಅವ್ರನ್ನ ಚಾಪರ್ ಒಳಗಡೆ ಹತ್ತೋದಕ್ಕಾರೆ ತಳ್ಳುವಂತ ಕೆಲವು ಸನ್ನಿವೇಶಗಳನ್ನ ಚಿತ್ರೀಕರಣ ಮಾಡಲಾಯ್ತು. ಇದು ಸುಮಾರು ಒಂದು 1:15-1:30ವರೆಗೂ ಇದರ ಒಂದು ಚಿತ್ರೀಕರಣ ಆಯ್ತು. ಇದಾದ ನಂತರ ಇದ್ರ ಕಂಟಿನ್ಯೂಟಿ, ಅಂದ್ರೆ ಇವ್ರು ಚಾಪರ್ ಹತ್ತುತ್ತಾರೆ, ಅದಾದ್ಮೇಲೆ ದುನಿಯಾ ವಿಜಯ್ ಅವರು ಅವ್ರನ್ನ ಚೇಸ್ ಮಾಡಿ ಚಾಪರ್ ಹತ್ತುತ್ತಾರೆ. ಅದಾದ್ಮೇಲೆ ಅಲ್ಲಿ ಆನ್ ಏರ್ ಹೋದಾಗ ಆಕಾಶದ ಮೇಲೆ ಅದು ಹೋದಾಗ ಆಗ ಅಲ್ಲಿಂದ ಇವರು ಖಳನಾಯಕರು ಇಬ್ರು ಜಿಗಿಯುವಂತ ಸನ್ನಿವೇಶ, ಅಂದ್ರೆ ನೀರಿನ ಮಟ್ಟದಿಂದ ಒಂದು ಸುಮಾರು 100 ಅಡಿ ಎತ್ತರದಿಂದ ಅವ್ರು ಧುಮುಕ್ಬೇಕಾಗತ್ತೆ. ಅದಾದ್ಮೇಲೆ ಅವರ ಬೆನ್ನಿಗೆ ದುನಿಯಾ ವಿಜಯ್ ಅವರು ಹತ್ತಿ ಮತ್ತೆ ಅಂಡರ್ ವಾಟರ್ ಅಲ್ಲಿ ಒಂದು ಫೈಟ್ ಮಾಡಬೇಕು ಅಂತ ಅನ್ನೋಂಥದ್ದು ಒಂದು ಪ್ಲಾನ್ ಇತ್ತು. ಅಂದ್ರೆ ಈಗ ಸದ್ಯಕ್ಕೆ ಅವರು ನೀರಿಗೆ ಬೀಳುವಂಥದ್ದು, ನೀರಿಗೆ ಬಿದ್ದ ಮೇಲೆ ಈಗ ದಡಕ್ಕೆ ಬರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ಬಂದು ಅವ್ರು ಅಂಡರ್ ವಾಟರ್ ಅಲ್ಲಿ ಒಂದು ಫೈಟ್ ಆಗೋತಾರೆ, ಅದನ್ನ ಬೇರೆ ಕಡೆ ಶೂಟ್ ಮಾಡ್ಬೇಕು ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಸೊ ಇದಿಷ್ಟು ಇವತ್ತಿನ ಒಂದು ಚಿತ್ರೀಕರಣದಲ್ಲಿ ಚಿತ್ರತಂಡದವರು ಮಾಡ್ಕೊಂಡಿದ್ದಂತ ಒಂದು ಪ್ಲಾನ್ ಇದು. ಆದ್ರೆ ಇದು ದುರದೃಷ್ಟ ಏನು ಅಂತಂದ್ರೆ, ನೀರಿಗೆ ಜಿಗಿದಂತವ್ರು 3 ಜನ ಆದ್ರೆ ದುನಿಯಾ ವಿಜಯ್ ಅವರು ಒಬ್ರು ಮೇಲೆದ್ದು ಬರ್ತಾರೆ, ಇನ್ನು ಉಳಿದಂತ ಇಬ್ರು ಕೂಡ ಮೇಲ್ ಬರ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ತುಂಬಾ ಹೊತ್ತು ನೀರಿನಲ್ಲಿ ಈಜಾಡಿ ನಿಲ್ಲೋದಕ್ಕಾಗಲ್ಲ. ಅವ್ರು ನಿಲ್ಲೋಷ್ಟು ಸಮಯದಲ್ಲಿ ಈ ಒಂದು ಏನ್ ಅವ್ರನ್ನ ರಕ್ಷಿಸ್ಬೇಕು ಅಂತ ಅಂದ್ಬಿಟ್ಟು ಬೋಟ್ಗಳಲ್ಲಿ ನಿಂತಿದ್ರು, ಅವ್ರನ್ನ ರೀಚ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಒಂದು ದುರಂತ ಆಗಿದೆ ಅಂತಾನೆ ಹೇಳ್ಬೋದು. ಅಲ್ಲ, ರೀಚ್ ಮಾಡಕ್ಕಾಗಿಲ್ಲ ಅಂದ್ರೆ ಹರೀಶ್, ಒಂದು ನಂಬರ್ 1 ಈ ತರದ್ದು ಒಂದು ಸಾಹಸ ದೃಶ್ಯಕ್ಕೆ ಕೈ ಹಾಕಿದೆ ಚಿತ್ರತಂಡ ಅಂದ್ಮೇಲೆ ರಿಹರ್ಸಲ್ ನಡಿಬೇಕಲ್ವಾ ಹರೀಶ್? ಹೌದು ಹೌದು, ನಡೀತಾ? ರಿಹರ್ಸಲ್ ಮಾಡಿಲ್ಲ, ಅದನ್ನ ಅವರೇ ಖುದ್ದು ಕಲಾವಿದರು ಒಪ್ಕೊಂಡಿದ್ದಾರೆ. ನಾವ್ ಯಾವ್ದೇ ರೀತಿ ರಿಹರ್ಸಲ್ ಮಾಡಿಲ್ಲ. ನಮ್ಮ ಗುರುಗಳು ಹೇಳ್ತಾ ಇದಾರೆ, ಅವ್ರು ಧುಮುಕು ಅಂದ್ರೆ ನಾವು ಧುಮುಕ್ತಿವಿ, ನಮ್ಗೆ ಯಾವ್ದೇ ರೀತಿ ಭಯ ಇಲ್ಲ, ನಮ್ಗೆ ರಿಹರ್ಸಲ್ ನಾವು ಮಾಡಿಲ್ಲ ಅನ್ನೋದನ್ನ ಖುದ್ದು ಕಲಾವಿದರು ಒಪ್ಕೊಂಡಿದ್ದಾರೆ. ಅಲ್ಲ, ಈಗ ಭಯ ಇಲ್ಲ ಅಂತ ಏನು ವಿಷ ಕುಡಿಯಕ್ಕಾಗತ್ತಾ? ಇದೊಂದು ರೀತಿ ಅಂದ್ರೆ ಒಂದು ವಿಭಿನ್ನತೆ, ವಿಶೇಷವಾದಂತ ಸಿನಿಮಾ ಮಾಡಬೇಕು ನಾವು ಪಾತ್ರ ಅಂದ್ರೆ ಅವರು ಈಗ ಕರೆಕ್ಟ್, ವಿಭಿನ್ನತೆನೂ ಬೇಕು, ವಿಶೇಷತೆನೂ ಬೇಕು, ಡೈವ್ ಮಾಡ್ಲಿ, ಹೆಲಿಕಾಪ್ಟರ್ ಚೇಸ್ ಮಾಡ್ಲಿ, ಎಲ್ಲ ಓಕೆ. ಸಾಹಸ ಅಂದ್ರೆ ಹಾಗೇ ಇರುತ್ತೆ. ಬಟ್ ಆ ಸಾಹಸಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಒಂದು ರಿಹರ್ಸಲ್ ಬೇಡವಾ ಹರೀಶ್? ಒಂದು ಇದು ನನಗೆ ಆಗುತ್ತಾ ಆಗಲ್ವಾ? ಆಲ್ ರೈಟ್, ಪ್ಲೀಸ್ ಹೋಲ್ಡ್ ಆನ್ ಹರೀಶ್. ಈಗ ಹಿರಿಯ ನಟರಾದಂಥ ಶಿವರಾಜ್ ಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಈಗ ನನ್ನ ಪ್ರತಿನಿಧಿ ಹರೀಶ್ ಹೆಂಗ್ ನಡೀತಾ ಇತ್ತು ಈ ಶೂಟಿಂಗ್ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಮಾಹಿತಿ ಕೊಡ್ಬೇಕಾದ್ರೆ ರಿಹರ್ಸಲ್ ಏನಾದ್ರು ಮಾಡಿದ್ರ ಹರೀಶ್? ಅಂದ್ರೆ ಮಾಡಿಲ್ಲ, ರಿಹರ್ಸಲ್ಲು ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಡೈರೆಕ್ಟ್ ಆಗಿ ಹೆಲಿಕಾಪ್ಟರ್ ಮೇಲೆ ಹತ್ತಿದ್ರು, ಮೇಲಿಂದ ಜಿಗಿದ್ರು, ಮುಗಿದೋಯ್ತು. ಏನ್ ಅನ್ಸುತ್ತೆ ಇದನ್ನೆಲ್ಲ ಕೇಳಿದ್ರೆ ತಮ್ಗೆ? ಫಸ್ಟ್ ಆಫ್ ಆಲ್ ರಿಯಲಿ ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್. ಯಾಕಂದ್ರೆ ಇದೇನಂದ್ರೆ ಇದನ್ನ ಮಾಡಕ್ಕೂ ಮುಂಚೆ ಯೋಚನೆ ಮಾಡ್ಬೇಕು ಎಲ್ರೂ. ಇದು ಮಾಡಕ್ಕಾಗತ್ತಾ, ಮಾಡ್ಬೇಕಾ, ಮಾಡಕ್ ಬೇಡವಾ, ಇಲ್ಲ ಜಾಗ ಸರಿ ಇದೆಯಾ, ಅದನ್ನ ಇದು ಮಾಡ್ಕೋಬೇಕು. ಆಮೇಲೆ ರಿಹರ್ಸಲ್ ಮಾಡಲ್ಲ, ಓಕೆ, ಬಟ್ ಅವರು ಆರ್ಟಿಸ್ಟ್ ಮಾಡೋರು ನಮ್ಗೆ ಆಗಲ್ಲ ಅಂದ್ರೆ ಅದು ಮಾಡಿಸ್ಬಾರ್ದು ಅಷ್ಟೇ, ಅದು ಮಾಡ್ಸಕ್ ಹೋಗ್ಬಾರ್ದು. ಯಾಕಂದ್ರೆ ಇವಾಗ ಸಾಕಷ್ಟು
ಟೆಕ್ನಿಕಾಲಿಟಿ ತುಂಬಾ ಇದು ಬಂದಿದ್ದಾರೆ ಅದು ಇವಾಗ ತುಂಬಾ ಇದೆ. ಏನ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಅಬೌಟ್ ಟೆಕ್ನಿಕಾಲಿಟಿ. ನಿಮ್ಗೆ ಗೊತ್ತಿರ್ಬೇಕು ಗ್ರೀನ್ ಮ್ಯಾಟ್ ಇದೆ ಅಂಡ್ ಸಾಕಷ್ಟು ವಿ ಕ್ಯಾನ್ ಸಿ ದಟ್ ಎಸ್ ದೇ ಆರ್ ರಿಯಲಿ ಜಂಪಿಂಗ್ ಅಂತ ತೋರಿಸ್ಬೋದು. ಲಾಟ್ ಆಫ್ ಥಿಂಗ್ಸ್ ಆರ್ ದಟ್. ಇವಾಗ ಹಾಲಿವುಡ್ ಸಿನಿಮಾನು ಹಂಗೆ ಮಾಡ್ತಿರೋದಲ್ವಾ. ಆಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಸೇಫ್ಟಿ ಓಕೆ ಮಾಡಕ್ ಹೋಗಿ ಒಂದ್ಸತಿ ಟ್ರೈ ಮಾಡೋಣಪ್ಪ ಅಂತ ಒಳಗಡೆ ಒಂದು ಲೈಫ್ ಜಾಕೆಟ್ ಹಾಕಬಹುದಾಗಿತ್ತಲ್ಲ. ಒಳಗಡೆ ಹಾಕಿ ನೀವು ಅವಾಗ ಏನಾಗುತ್ತೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಯಾಕೆ ಲೈಫ್ ಜಾಕೆಟ್ ಇರ್ಬೇಕಾದ್ರೆ ಯು ವೋಂಟ್ ಸಿಂಕ್. ಅವಾಗ ನೀವು ಎಷ್ಟೊತ್ತು ಬೇಕಾದ್ರೆ ಮೇಲೆ ತೇಲ್ತಾ ಇರ್ಬೋದು. ಆ ಒಂದು ಇದು ಬರ್ಲಿಲ್ವಾ ಅಂತ. ಈಗ ಸರ್ ತಾವು ಕೂಡ ಸಿಕ್ಕಾಪಟ್ಟೆ ಸಾಹಸ ದೃಶ್ಯಗಳನ್ನ ನಾನು ನೋಡಿದ್ದೀನಿ. ಸ್ವತಃ ಶಿವರಾಜ್ ಕುಮಾರ್ ಅವರು ಡ್ಯೂಪ್ ಇಲ್ದೇನೆ ಮಾಡಿಬಿಟ್ರು ಅಂತ ಸುದ್ದಿಗಳನ್ನ ನಾನು ಕೇಳಿದ್ದೀನಿ. ನಮ್ಮ ಎಬಿಲಿಟಿ ಇದು ಅಂತ ಗೊತ್ತಿದ್ರೆ ಮಾಡ್ಬೋದು ಸರ್. ನನಗದು ಆಗಲ್ಲ ಅನ್ನುವಾಗ ಅದನ್ನ ನೀವು ಮಾಡ್ತೀನಿ ಅಂತಂದ್ರೆ ಅಲ್ಲಿರುವ ಚಿತ್ರತಂಡ ಮಾಡಿಸುತ್ತಾ ತಮ್ಮ ಕೈಯಲ್ಲಿ? ಖಂಡಿತ ಮಾಡ್ತಾ. ಯಾಕಂದ್ರೆ ನಾನು ಮಾಡೋದ್ರೆ ನಾನು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟೆ ಐ ವಾಂಟ್ ಡೂ ಅಂತ. ಬಿಕಾಸ್ ಐ ಡೋಂಟ್ ವಾಂಟ್ ಟು ರಿಸ್ಕ್ ಮೈ ಲೈಫ್. ಐ ವಾಂಟ್ ಟು ಲಿವ್. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡವ್ರು ಪ್ರೊಡ್ಯೂಸರ್ ಇರೋದು ಬಿಡಿ, ನಮ್ಮನ್ನ ಅನ್ಕೊಂಡು ನಮ್ಮ ಫ್ಯಾಮಿಲಿ ಇದೆ, ಅದು ಬೇಕಲ್ಲ ಯೋಚನೆ ಫಸ್ಟ್. ಮೈ ಫ್ಯಾಮಿಲಿ ಇಸ್ ದೇರ್. ಐ ಶುಡ್ ಲಿವ್ ಫಾರ್ ಮೈ ಫ್ಯಾಮಿಲಿ. ಎಲ್ಲರಿಗೋಸ್ಕರ ಬದುಕಬೇಕು, ಜೊತೆಲಿ ನಾವು ಫ್ಯಾಮಿಲಿಗೋಸ್ಕರ ಬದುಕಬೇಕು. ಅದು ಫಸ್ಟ್ ಇಂಪಾರ್ಟೆಂಟ್ ಆಗ್ಬೇಕಲ್ವಾ ರಾಜವ್ರೆ. ಸರ್ ಈಗ ರಿಹರ್ಸಲ್ ಇಲ್ಲ, ಅವ್ರು ಬೇರೆ ಇದೆಲ್ಲದಕ್ಕಿಂತ ಜಾಸ್ತಿ ತುಂಬಾ ಹರ್ಟ್ ಆಗೋದು ಅವರು ಆ ಶೂಟ್ಗೆ ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ದಿದೆಯಲ್ಲ, ತಾವು ಕೇಳಿಸ್ಕೊಂಡಿದ್ದೀರಿ ಅಂತ ಅನಿಸುತ್ತೆ. ನನಗೆ ಈಜು ಬರಲ್ಲ, ನನಗೆ ಭಯ ಆಗ್ತಾ ಇದೆ, ನಾನು ಇಂದು ಮಾಡಿಲ್ಲ, ಮುಳುಗ್ಬಿಡ್ತೀನೇನೋ, ದೇವ್ರು ಕರ್ಕೊಂಡು ಬಿಡ್ತಾನೇನೋ, ಈ ಥರದ ಮಾತುಗಳನ್ನೆಲ್ಲ ಮಾತಾಡಿದ್ದಾರೆ. ಅದನ್ನು ಕೇಳಿಸ್ಕೊಂಡ್ರೆ ಇಷ್ಟೆಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೂ ಕೂಡ ಯಾಕೆ ಮಾಡಿಸಿದ್ರು? ನನಗೆ ಆಶ್ಚರ್ಯ. ಯಾಕೆ ಅವರು ಇದೆಲ್ಲ ಮಾತಾಡ್ಬೇಕಾದ್ರೆ ಬೇಡಪ್ಪ ಇದು ಮಾಡೋದೇ ಬೇಡ, ಇದು ಬೇರೆ ಹತ್ರ ಏನಾದ್ರು ಯೋಚನೆ ಮಾಡೋದಂತ ಅವ್ರು ಯಾಕೆ ಬರ್ಲಿಲ್ಲ ಅಂತ ನಾನು ಹೇಳ್ತಿರೋದು. ನಾನು ಮುಳುಗ್ತಾ ಇದ್ರಂತೆ, ಬೋಟ್ ಇರ್ಲಿಲ್ವಂತೆ, ಬೋಟ್ ಹೋಗೋಷ್ಟರಲ್ಲಿ ಮುಳುಗ್ಬಿಟ್ರಂತೆ. ಒಂಥರ ಕಾಗಕ್ಕ ಗುಬ್ಬಕ್ಕನ ಕತೆ. ರಿಯಾಲಿಟಿಗೆ ದೂರವಾದಂತಹ ಕೆಲವೊಂದು ಮಾತುಗಳು. ಯಾಕಂದ್ರೆ ಸಣ್ಣ ಒಂದು ಬೆಂಕಿ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಆರ್ಸೋದಕ್ಕೆ ನನ್ಸೋದಕ್ಕೆ ಬೇಕಾದ ಎಲ್ಲಾ ಮೆಜರ್ಮೆಂಟ್ಸ್ ಇಟ್ಕೊಂಡಿರ್ತೀವಿ. ಹಳ್ಳಿ ಜಲಾಶಯ ಅಂತಹ ಒಂದು ಜಲಾಶಯದ ಹಿನ್ನೀರಿನಲ್ಲಿ ಫಸ್ಟೇ ಹೂಳು ಸಿಕ್ಕಾಪಟ್ಟೆ, ಅಲ್ಲಿ ಒಂಥರ ನೀರು ಕಲುಷಿತವಾಗಿದೆ, ಮೀನುಗಾರರು ಎಲ್ಲೆಲ್ಲೋ ಬಲೆ ಹಾಕಿರ್ತಾರೆ, ಸ್ವಲ್ಪ ಡೇಂಜರಸ್. ಅಲ್ಲಿ ಇತ್ತೀಚೆಗೆ ಚಿತ್ರೀಕರಣ ನಿಷೇಧ ಮಾಡಿದ್ರು. ಅಂತಹ ಲೊಕೇಶನ್ ಬಗ್ಗೆ ಸ್ಟಡಿ ಮಾಡದೆ ಏಕಾಏಕಿ ಧುಮುಕ್ಸಿದ್ದಾರೆ. ಪಾಪ ಕುಟುಂಬಸ್ಥರು ಅವರ ರೋದನ ನೋಡ್ಬೇಕು ಸರ್ ನೀವು ನಮ್ಮ ಟಿವಿಯಲ್ಲಿ. ಬಹಳ ನೋವಾಯ್ತು ಬಿಡಿ. ಬಜರಂಗಿ ಸಿನಿಮಾದಲ್ಲಿ ಉದಯ್ ಅವ್ರು ತಮ್ಮ ಜೊತೆಗೆ ನಟನೆ ಮಾಡಿರ್ಬೇಕಲ್ವಾ ಸರ್? ಇಲ್ಲ, ಅನಿಲ್ ಜಾಸ್ತಿ ಮಾಡಿದ್ದಾರೆ. ಅನಿಲ್ ಇವಾಗ ರೀಸೆಂಟ್ ಆಗಿ ಶ್ರೀಕಂಠ ಆಮೇಲೆ ಬಂಗಾರ ಎಲ್ರು ಮಾಡಿದ್ದಾರೆ ಅವರು ಪಾಪ. ನಮ್ ಜೊತೆ ಆಲ್ಮೋಸ್ಟ್ ಒಂದು 7-8 months ಇವಾಗ ವಿ ವರ್ ಟುಗೆದರ್. ಸಿಕ್ಕಾಪಟ್ಟೆ ಆಕ್ಷನ್ ಬ್ಲಾಕ್ಸ್ ಮಾಡಿದೀವಿ, ನಾವೆಲ್ಲ ಜೊತೆಗೆ ಊಟ ಮಾಡಿದೀವಿ. ನಮ್ಗೆ ಅದನ್ನ ನೆನ್ಸ್ಕೋಬೇಕು. ಆ ಹುಡುಗನ ಮುಖ ನಂಗೆ ಅಯ್ಯೋ ಅನ್ಸುತ್ತೆ. ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ರೀಸೆಂಟ್ ಆಗಿ ನಾವು ಅಲ್ಲಿ ನೈಸ್ ರೋಡ್ ಶೂಟಿಂಗ್ ಮಾಡ್ಬೇಕು, ಇಡೀ ಫ್ಯಾಮಿಲಿ ಬಂದಿತ್ತಮ್ಮ ಅವ್ರದ್ದು ಫೋಟೋ ತೆಗಿಸ್ಕೊಂಡು. ನನಗೆ ಇವ ನೆನ್ಸ್ಕೊಂಡಾಗೆಲ್ಲ ಹೊಟ್ಟೆ ಉರಿಯುತ್ತೆ ಪಾಪ. ಏನ್ ಹೇಳ್ಬೇಕು, ನನಗೆ ಯಾವ ರೀತಿ ಸಮಾಧಾನ ಪಡಿಸ್ಬೇಕು ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. It's totally, I think ನನ್ನ ಹಾರ್ಟೇ ಒಂಥರ ಬೇಜಾರಾಗ್ತದೆ. ಇದು ಸರ್ ತುಂಬಾ ಹಾರ್ಷ್ ಆಗಿ ಹೇಳೋದಾದ್ರೆ ಒಂದು ಚಿತ್ರತಂಡದ ಬೇಜವಾಬ್ದಾರಿ ನಿರ್ಲಕ್ಷ್ಯತನಕ್ಕೆ 2 ಜೀವಗಳು ಬಲಿಯಾಗಿದ್ದಾವೆ ಅಷ್ಟೇ. ಆ ಜವಾಬ್ದಾರಿನ ಚಿತ್ರತಂಡ ಸಂಬಂಧಪಟ್ಟವರು ಹೊತ್ಕೊಳ್ಳೇಬೇಕು. ಇದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು ಸರ್. ಇಲ್ಲ, ನಮ್ಗೆ ಇಷ್ಟೇನಂದ್ರೆ ಇಟ್ ಇಸ್ ರಿಯಾಲಿಟಿ ಅಂತ ಬಂದಾಗ ಅಲ್ಲಿ ಅವ್ರ ಚಿತ್ರತಂಡ ಅದು ಮೇನ್ ಥಿಂಗ್. ಅವ್ರಿಗನ ಪಾರ್ಟ್ನರ್ ಅಂತ ಕಾಣುತ್ತೆ ಅನಿಲ್ ಆ ಪಿಕ್ಚರ್ಗೆ. ಐ ಥಿಂಕ್ ಈಸ್ ಒನ್ ಆಫ್ ದ ಪಾರ್ಟ್ನರ್. ನನ್ಗೆ ಹೇಳ್ತಿದೆ ಪಾಪ ಹುಡುಗ. ಅಯ್ಯೋ ನನಗೆ ಅದು ಬಹಳ ಇದು. ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಆನ್ಸರ್ ಅಂಡ್ ಸ್ಪೀಕ್ ಆಫ್. ನಮ್ ಸುಖಾಗಿದೆ ಅಂತ ಹೇಳೋದು ತುಂಬಾ ಈಸಿ. ಬಟ್ ಎಷ್ಟು ಫಾರ್ ಲಾಸ್ ಅನ್ನೋದು, ಅವ್ರ ಫ್ಯಾಮಿಲಿ ಲಾಸ್ ಅನ್ನೋದು ಅದು ಯಾರು ಕೇಳಿ ತಿಳ್ಸಕ್ಕಲ್ಲ ಬಿಡಿ ಮೇಡಮ್. ಅದು ಸರಿ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮಾಸ್ತಿಗುಡಿ ಸಾವು ಡೂಪೆಲ್ಲ ಇರಲ್ಲ, ನೀವೇ ಮಾಡಬೇಕು ಅಂತಂದ್ರು ಭಯ ಸ್ಟಾರ್ಟ್ ಆಯಿತು. ಗೊತ್ತಾಗ್ತಾ ಇಲ್ಲ ಈ ಮಾತಿಗೆ ಅರ್ಥ ಏನು ಅಂತ. ಎಸ್, ತಾವೀಗ ನೋಡ್ತಾ ಇರುವಂತಹ ದೃಶ್ಯಗಳು
ಜಾಗ ಬಿಡಿ ಅವ್ರಿಗೆ, ಜಾಗ ಬಿಡ್ರಿ ಸ್ವಲ್ಪ. ನೀವು ಬನ್ರಿ ಹಿಂದಕ್ಕೆ, ಯಾಕೆ ಸುಮ್ಮನೆ ಅವ್ರಿಗೆ ಬನ್ರಿ ಹಿಂದಕ್ಕೆ. ಕುಡಿ ಒಂದ್ ಸ್ವಲ್ಪ ಶಿವ ಇನ್ನು ಹುಡುಕ್ತಾರೆ. ನನ್ನ ಅರ್ಧ ಆಯ್ತಲ್ಲ ಹೋಗ್ತೇನಂತ ಎಸ್, ಪಬ್ಲಿಕ್ ಟಿವಿ ದೃಶ್ಯಗಳಲ್ಲಿ ತಾವೀಗ ನೋಡ್ತಾ ಇರೋದು ಕುಟುಂಬಸ್ಥರ ಆಕ್ರಂದನ. ಈಗ ನಮ್ಮೊಂದಿಗೆ ಮಾತನಾಡೋದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ ರಾಧಾ ಅವರೇ. ಎಸ್, ಎರಡು ಕುಟುಂಬಗಳ ರೋದನವನ್ನು ತಾವು ನೋಡ್ತಿದ್ದೀರಾ, ಒಂದು ಸ್ಪಾಟಲ್ಲಿ, ಇನ್ನೊಂದು ಮನೆಯಲ್ಲಿ. ನನಗೆ ಐ ಆಮ್ ವೆರಿ ಶಾಕ್ಡ್ ಮೇಡಮ್ ಅವರೇ. ಐ ಆಮ್ ರಿಯಲಿ ಶಾಕ್ಡ್ ಈ ವಿಚಾರವಾಗಿ. ಇದು ಹೇಗಾಯ್ತು, ಏನಾಯ್ತು, ನನಗೇನು ಅರ್ಥನೇ ಆಗ್ತಿಲ್ಲ ಇದು. ಐ ಆಮ್ ರಿಯಲಿ ಶಾಕ್ ಬಿಕಾಸ್ ಅನಿಲ್ನ ನನ್ನ ಪರ್ಸನಲಿ ಬಹಳ ಚೆನ್ನಾಗಿ ಬಲ್ಲೆ. ಆ 6 ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಂದಾಗ ನಾನು ಮನೇಲಿ ಊಟ ಮಾಡೋ ಯಾಕೋ ಇಲ್ಲಣ್ಣ 6 ಪ್ಯಾಕ್ ಮಾಡ್ತಾ ಇದ್ದೀನಿ, ಫುಲ್ ಮಾಸ್ತಿ ಗುಡಿಯಲ್ಲಿ ಒಂದು ಮೇಜರ್ ಕ್ಯಾರೆಕ್ಟ್ರು ಸಕ್ಕತ್ತಾಗಿ ಮಾಡ್ಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದ್ದ. ನಾನು ಬರೀ 2-3 ತಿಂಗಳಿಂದ ಮಾತಾಡ್ತಾ ಇದ್ದೀನಿ. ಇದನ್ನ ನೋಡಂತೂ ನಂಗೆ ತುಂಬಾ ಶಾಕ್ ಆಯ್ತು. ಇವ್ರೆ ಹೌಕಮ್ ಹೇಗಾಯ್ತಿದು? ಆಮೇಲೆ ನಾನು ನೋಡ್ತಾ ಇದ್ದೀನಿ ನಿಮ್ಮ ಕ್ಲಿಪ್ಪಿಂಗ್ಸ್ ಅಲ್ಲಿ ಪ್ರಿಕಾಷನರಿ ಮೆಜರ್ ತಗೊಂಡಿದ್ದಾರಲ್ಲಿ ಬೋಟ್ಗಳಿದೆ, ಅಂಡ್ ಅದೇ ಟೈಮಲ್ಲಿ ಆ ಬೋಟ್ ಕೈ ಕೊಡ್ತಾ ಇದೆ. ಇದು ಅರ್ಥನೇ ಆಗ್ತಿಲ್ಲ ನನಗೆ. ಏನ್ ಮಾತುಗಳೇ ಬರಲ್ಲ ಮೇಡಮ್ ಅವ್ರ ಇಂಥ ಸಿಚುಯೇಷನ್ ಅಲ್ಲಿ. ಐ ಆಮ್ ರಿಯಲಿ ಶಾಕ್ಡ್. ಅಲ್ಲ, ಅವ್ರು ಹೇಳ್ತಾ ಇದಾರೆ ಡೂಪ್ಗಳು ಬೇಡ, ನೀವೇ ಮಾಡ್ಬೇಕು ಅಂತ ಅಂದ್ರು, ಭಯ ಆಗ್ತಾ ಇದೆ ಅಂತ. ಯಾರು ಹೇಳಿದ್ರು ಆತರ? ಮೋಸ್ಟ್ಲಿ ಅನಿಲ್ ಅಂತ ಅನ್ಸುತ್ತೆ. ಏನಾದ್ರು ಡೂಪ್ ಹಾಕಕ್ಕಾಗಲ್ಲ, ನೀವೇ ಮಾಡಿ ಅಂತ. ಎಸ್, ಹಂಗೆ ಹೇಳಕ್ ಚಾನ್ಸ್ ಇಲ್ಲ ಅಲ್ಲ. ಅವರೇ ಮಾತಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದು, ಡೂಪ್ ಇಲ್ಲ, ನೀವೇ ಮಾಡ್ಬೇಕು ಅಂತ ಅಂದ್ರು, ನನಗೆ ಭಯ ಆಗ್ತಾ ಇದೆ ಅಂತ. ಹಾಗಾದ್ರೂ ನಿಲ್ಸ್ಬಿಡ್ಬೇಕಾಯ್ತು ಇವ್ರು. ಹಾಗಾದ್ರೂ ನಿಲ್ಸ್ಬಿಡ್ಬೇಕಾಯ್ತು ಇವ್ರು. ಓಕೆ, ಥ್ಯಾಂಕ್ ಯು ಗಣೇಶ್ ಅವರು ಎಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. मला बिट्टो చేస్తే సామే ప్రతిదినము చేస్తూ ప్రతిదినము 100 కితారు పడతారు. నా బిడ్డ కావాలని ఎంత బాధపడుతున్నా.
ಎಸ್ ವೀಕ್ಷಕರೇ, ತಾವೀಗ ನೋಡ್ತಾ ಇರುವಂತಹ ದೃಶ್ಯಗಳು ಈಗ ಒಂದು ನಟ ಉದಯ್ ಅವರ ಕುಟುಂಬದ ಸದಸ್ಯರು ರೋಧಿಸ್ತಾ, ಮೋಸ್ಟ್ಲಿ ಅವ್ರ ತಾಯಿ ಅಂತ ಅನಿಸುತ್ತೆ, ರೋಧಿಸ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಕಡೆ ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ನಲ್ಲಿ ಆದಂತಹ ದುರಂತ ಅಂದರೆ ಉದಯ್ ಮತ್ತು ಅನಿಲ್ ಕೆಳಗಡೆ ಹಾರ್ತಾ ಇರುವಂತಹ ದೃಶ್ಯಗಳು. ಉದಯ್ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇದೆ ಅನ್ನೋದನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಚಿತ್ರರಂಗದ ಗಣ್ಯರು ಸೇರಿದಂತೆ ಹಲವಾರು ಕಲಾವಿದರು ಈಗಾಗಲೇ ಅಲ್ಲಿ ಕೆರೆಯ ಸಮೀಪ ಆಗಮಿಸಿದ್ದಾರೆ. ಎಲ್ಲೋ ಒಂದು ಕಡೆ ಶವದ ಹುಡುಕಾಟ ಕೂಡ ನಡೀತಾ ಇದೆ. ಸಿಗಬಹುದಾ ಅಥವಾ ಇಲ್ವಾ, ಎಲ್ಲಾದರೂ ಇದ್ದಾರಾ ಅನ್ನುವಂತಹ ಒಂದು ಆಶಾಭಾವ ಇದೆ. ಮತ್ತೊಂದು ಕಡೆ ಸ್ಲೋಲಿ ಈಗ ಕುಟುಂಬಸ್ಥರಿಗೂ ಕೂಡ ಒಂದು ರೀತಿ ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈಗಾಗಲೇ ಆ ಕುಟುಂಬಸ್ಥರ ಆಕ್ರಂದನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುತ್ತಮುತ್ತಲಿನ ಜನ ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಹಲವಾರು ಚಿತ್ರರಂಗದ ನಟರು, ನಟಿಯರು ಸೇರಿದಂತೆ ಸಹ ಕಲಾವಿದರು ಕೂಡ ಇಲ್ಲಿ ತಿಪ್ಪಗೊಂಡನಹಳ್ಳಿ ಕೆರೆ ಹತ್ರ ಮತ್ತು ಅವರ ನಿವಾಸ ಹತ್ರ ಕೂಡ ಧಾವಿಸ್ತಾ ಇದ್ದಾರೆ. ತಾವೀಗ ನೋಡ್ಬೋದು, ನೀನಾಸಂ ಸತೀಶ್ ಕಂಡು ಬರ್ತಾ ಇದ್ದಾರೆ, ಅಲ್ಲಿ ನೆನಪಿರಲಿ ಪ್ರೇಮ್ ಇದ್ದಾರೆ, ಬುಲೆಟ್ ಪ್ರಕಾಶ್ ಇದ್ದಾರೆ ಸೇರಿದಂತೆ ಬಹಳಷ್ಟು ಜನ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಶೋಧ ಕಾರ್ಯ ನಡೀತಾ ಇದೆ. ರಕ್ಷಣಾ ಸಿಬ್ಬಂದಿಗಳು ಮತ್ತು ಅಗ್ನಿಶಾಮಕ ದಳದವರ ಜೊತೆ ಸ್ವತಃ ದುನಿಯಾ ವಿಜಯ್ ಅವರೇ ಬೋಟಲ್ಲಿ ಕುಳಿತುಕೊಂಡು ಈಗ ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾರೆ. ಸಾಕಷ್ಟು ಅಲ್ಲಿ ಹೂಳು ಇದೆ, ಸೇರಿದಂತೆ ಗಿಡಗಂಟೆಗಳು ಕೂಡ ಬೆಳ್ಕೊಂಡಿದ್ದಾವೆ. ಹೀಗಾಗಿ ಈಗ ತೆಪ್ಪಗಳ ಮೂಲಕ ಹುಡುಕಾಟ ಆರಂಭ ಆಗಿದೆ. ಸುಮಾರು 2 ಗಂಟೆಗೂ ಅಧಿಕ ಸಮಯ ಆಗಿದೆ. ಬದುಕುಳಿಯುವಂತಹ ಸಾಧ್ಯತೆ ಇದೆಯಾ? ನಿಜಕ್ಕೂ ಕೂಡ ಅವರ ಶವಗಳು ಕೂಡ ಸಿಗದೇ ಇರೋ ರೀತಿ ಇನ್ನೂ ಒಂದು 3 ದಿನ 4 ದಿನ ಆಗುತ್ತಾ? ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ, ಕೇಸನ್ನು ದಾಖಲಿಸಿದ್ದಾರೆ. ಯೋಗರಾಜ್ ಭಟ್ ಅವರು ಕೂಡ ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಇಡೀ ಚಿತ್ರರಂಗ ಕೂಡ ಸ್ಲೋಲಿ ಅಲ್ಲಿ ಗ್ಯಾದರ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಈ ದೃಶ್ಯಗಳನ್ನು ನೋಡಿದಾಗ ಇದು ಕೇವಲ ಉದಯ್ ಮತ್ತು ಅನಿಲ್ ಮಾತ್ರ ಅಲ್ಲ, ಇದು 2 ಕುಟುಂಬಗಳ ಭಾವನೆ ಜೊತೆ ಆಟ ಆಡ್ಕೊಂಡಿರುವಂತಹ ರೀತಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಬೇಕರಿ ಐಟಮ್ ತಿನ್ನುವ ಪ್ರಿಯರಾಗಿದ್ರೆ ನೀವು ನೋಡ್ಲೇಬೇಕಾದಂತಹ ಒಂದು ಸ್ಟೋರಿ. ಬಿಕಾಸ್ ಬೇಕರಿಗಳಿಗೆ ಸಪ್ಲೈ ಆಗ್ತಿರೋದು ನಾನ್ ವೆಜ್ ಡಾಲ್ಡಾ. ಬೀದರ್ನ ಖಾಸಗಿ ಕಾಲೇಜಿನಲ್ಲಿ ಡ್ರಗ್ಸ್ ಮಾಫಿಯಾದ ಅಟ್ಟಹಾಸ ಮಿತಿ ಮೀರಿದೆ. ಈ ಹಿಂದೆ ಇದೇ ಕಾಲೇಜಿನಲ್ಲಿ ಡ್ರಗ್ಸ್ ವ್ಯಸನಗಳಿಂದ ವಿದ್ಯಾರ್ಥಿನಿಯೊಬ್ಬಳು ಸಾವಿಗೆ ಶರಣಾಗಿದ್ಲು. ಆದರೆ ಸಂಬಂಧಪಟ್ಟವರು ಇನ್ನೂ ಎಚ್ಚುತ್ತಿಲ್ಲ. ಹೀಗಾಗಿ ಮಾದಕ ವ್ಯಸನಿಗಳ ಕಿರುಕುಳದಿಂದ ಮತ್ತೊಬ್ಬ ವಿದ್ಯಾರ್ಥಿ ಸಾವಿನ ಮನೆ ಸೇರಿದ್ದಾನೆ.